ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಇಂದು ಜಾಗತಿಕ ಮಟ್ಟದಲ್ಲಿ ಸಿಲಿಕಾನ್ ಸಿಟಿ ಎಂಬ ಖ್ಯಾತಿಯನ್ನು ಪಡೆದಿದ್ದರೂ ಸಹ ಇಲ್ಲಿನ ಪುರಾತನ ದೇಗುಲಗಳು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಬೇರುಗಳನ್ನು ಸಂರಕ್ಷಿಸಿಕೊಂಡು ಬಂದಿವೆ. ನಗರದ ಆಧುನಿಕ ಜೀವನ ಶೈಲಿಯ ಜಂಜಾಟದ ನಡುವೆಯೂ ಸಹ ಇಲ್ಲಿನ ಐತಿಹಾಸಿಕ ದೇಗುಲಗಳು ನೂರಾರು ವರ್ಷಗಳ ಗತವೈಭವದ ಕಥೆಗಳನ್ನು ನಮಗೆ ಸಾರಿ ತಿಳಿಸುತ್ತವೆ. ನಾಡಪ್ರಭುಗಳಾದ ಕೆಂಪೇಗೌಡರು 1537ರಲ್ಲಿ ಬೆಂಗಳೂರು ನಗರವನ್ನು ಸ್ಥಾಪಿಸುವುದಕ್ಕೂ ಮೊದಲೇ ನಿರ್ಮಾಣಗೊಂಡಂತಹ ಬೆಂಗಳೂರಿನ ಮೊಟ್ಟ ಮೊದಲ ದೇಗುಲದ ಬಗ್ಗೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡ ಹೊರಟಿದ್ದೇವೆ. 1100 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿರುವ ಈ ಪುಣ್ಯಕ್ಷೇತ್ರದಲ್ಲಿಯೇ ಬೆಂಗಳೂರು ಎಂಬ ಹೆಸರಿನ ಮೊದಲ ಉಲ್ಲೇಖವಿರುವುದು. ನಮಗೆಲ್ಲ ನಾಡಪ್ರಭುಗಳಾದ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದ್ದು 1537ರಲ್ಲಿ ಎಂಬುದು ತಿಳಿದಿದೆ. ಆದರೆ ಅದಕ್ಕಿಂತಲೂ 640 ವರ್ಷಗಳ ಹಿಂದೆಯೇ ಇಲ್ಲೊಂದು ಭೀಕರ ಯುದ್ಧ ನಡೆದಿತ್ತಂತೆ. ಈ ದೇಗುಲದ ಆವರಣದಲ್ಲಿರುವ ಶಾಸನವು ಆ ಬೆಂಗಳೂರು ಕದನದ ಬಗ್ಗೆ ಸಾಕ್ಷಿಯನ್ನು ನುಡಿಯುತ್ತವೆ. ಆದ್ದರಿಂದ ಇದು ಕೇವಲ ದೇವಸ್ಥಾನವಲ್ಲ, ಇದು ಒಂದು ಐತಿಹಾಸಿಕ ರಣಭೂಮಿಯ ಸ್ಮರಣಿಕೆಯೇ ಆಗಿದೆ. ಬೆಂಗಳೂರಿನ ಮೊಟ್ಟ ಮೊದಲ ದೇಗುಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ, ಅದೆಷ್ಟೋ ಸಾಮ್ರಾಜ್ಯಗಳ ಏಳುಬೀಳುಗಳನ್ನು ಕಂಡಿರುವ ಹಾಗೂ ಬೆಂಗಳೂರಿನ ಅಸ್ತಿತ್ವಕ್ಕೆ ಮೊದಲ ಸಾಕ್ಷಿಯಾಗಿ ನಿಂತಿರುವ ಈ ಒಂದು ವಿಶೇಷ ದೇಗುಲವೇ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿರುವ ಬೇಗೂರಿನಲ್ಲಿರುವಂತಹ ಪಂಚಲಿಂಗೇಶ್ವರ ದೇಗುಲ. ಬೆಂಗಳೂರಿನ ಇತಿಹಾಸಕ್ಕೆ ಜೀವಂತ ಸಾಕ್ಷಿಯಾಗಿರುವ ಬೇಗೂರಿನ ಪಂಚಲಿಂಗೇಶ್ವರ ದೇಗುಲ ಸುಮಾರು 1100 ವರ್ಷಗಳಷ್ಟು ಪುರಾತನವಾಗಿದ್ದು, ಇದನ್ನು 9ನೇ ಶತಮಾನದಲ್ಲಿ ಪಶ್ಚಿಮ ಗಂಗರ ಕಾಲಾವಧಿಯಲ್ಲಿ ನಿರ್ಮಿಸಲಾಗಿದೆ. ನಂತರ ಚೋಳರ ಆಡಳಿತಾವಧಿಯಲ್ಲಿ ಈ ದೇಗುಲ ಜೀರ್ಣೋದ್ಧಾರವನ್ನು ಕಂಡಿದೆ. ಈ ಆಲಯದಲ್ಲಿ ನಾಗೇಶ್ವರ, ನಗರೇಶ್ವರ, ಚೋಳೇಶ್ವರ, ಕರ್ಣೇಶ್ವರ ಮತ್ತು ಕಮಟೇಶ್ವರ ಎಂಬ 5 ಲಿಂಗಗಳಿವೆ. ಹಾಗಾಗಿಯೇ ಈ ಆಲಯವನ್ನು ಪಂಚಲಿಂಗೇಶ್ವರ ಆಲಯ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ಲಿಂಗಕ್ಕೂ ಸಹ ವಿಶಿಷ್ಟವಾದ ಶಕ್ತಿ ಇದೆ ಎಂಬ ನಂಬಿಕೆ ಇದೆ. ಈ ಆಲಯದ ಮುಖ್ಯ ದೇವರು ನಾಗೇಶ್ವರ ದೇವರು. ಗಂಗರ ಕಾಲದ ಅತ್ಯದ್ಭುತ ಕೆತ್ತನೆಯನ್ನು ಹೊಂದಿರುವ ನಾಗೇಶ್ವರ ಲಿಂಗವನ್ನು ಪೂಜಿಸುವುದರಿಂದ ಸರ್ವ ಸೌಭಾಗ್ಯಗಳು ಲಭಿಸುತ್ತವೆ. ನಗರೇಶ್ವರ ಶಿವಲಿಂಗವನ್ನು ವ್ಯಾಪಾರಸ್ಥರ ದೇವರು ಎನ್ನಲಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಲಾಭವಾಗಲು ಮತ್ತು ವ್ಯವಹಾರದಲ್ಲಿ ಬಂದೊದಗುವ ವಿವಾದಗಳನ್ನು ಪರಿಹರಿಸಿಕೊಳ್ಳಲು ಈ ನಗರೇಶ್ವರ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಚೋಳೇಶ್ವರ ಶಿವಲಿಂಗ ಹೆಸರೇ ಸೂಚಿಸುವಂತೆ ಚೋಳ ರಾಜರಿಂದ ಸುಮಾರು 10ನೇ ಶತಮಾನದಲ್ಲಿ ಅಥವಾ 11ನೇ ಶತಮಾನದಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಗಂಗರ ಕಾಲದ ದೇಗುಲಕ್ಕೆ ಚೋಳರು ನೀಡಿರುವ ಕೊಡುಗೆಯಾಗಿಯೇ ಈ ಲಿಂಗ ಗುರುತಿಸಲ್ಪಡುತ್ತದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ಚೋಳೇಶ್ವರ ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸುವುದರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಶೀಘ್ರವೇ ಗುಣವಾಗುತ್ತವೆ. ಇಲ್ಲಿನ ಕಮಟೇಶ್ವರ ಶಿವಲಿಂಗ ಅತ್ಯಂತ ಶಕ್ತಿಶಾಲಿ ಎನಿಸಿಕೊಳ್ಳುತ್ತದೆ. ವಿಶೇಷವಾಗಿ ಸಂತಾನ ಭಾಗ್ಯವಿಲ್ಲದ ದಂಪತಿಗಳು ಇಲ್ಲಿ ಬಂದು ಹರಕೆಯನ್ನು ಹೊತ್ತರೆ ಉತ್ತಮ ಸಂತಾನ ಪ್ರಾಪ್ತವಾಗುತ್ತದೆ. ಕರ್ಣೇಶ್ವರ ಶಿವಲಿಂಗವು ಶಕ್ತಿ ಮತ್ತು ದೈಹಿಕ ಸಾಮರ್ಥ್ಯದ ಸಂಕೇತ. ಕರ್ಣ ಎಂದರೆ ಕಿವಿ. ಭಕ್ತಾದಿಗಳು ತಮ್ಮ ಕಿವಿಗೆ ಸಂಬಂಧಿಸಿದ ಸಮಸ್ಯೆಗಳ ನಿವಾರಣೆಗೆ ಮತ್ತು ದೈಹಿಕ ಬಲವರ್ಧನೆಗೆ ಇಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಪಂಚಲಿಂಗೇಶ್ವರರ ಸನ್ನಿಧಾನದಲ್ಲಿ 5 ಲಿಂಗಗಳಷ್ಟೇ ಅಲ್ಲದೆ ಸೂರ್ಯನಾರಾಯಣ ದೇವರು ಮತ್ತು ಗಣೇಶ ದೇವರ ಅಪರೂಪದ ವಿಗ್ರಹಗಳು ಸಹ ಕಂಡುಬರುತ್ತದೆ. ಸಾಮಾನ್ಯವಾಗಿ ಭಾರತದ ಬಹುತೇಕ ದೇವಸ್ಥಾನಗಳಲ್ಲಿ ಸೂರ್ಯದೇವರ ವಿಗ್ರಹ ಪೂರ್ವಕ್ಕೆ ಮುಖ ಮಾಡಿರುತ್ತದೆ. ಆದರೆ ಬೇಗೂರು ಪಂಚಲಿಂಗೇಶ್ವರ ದೇಗುಲ ಸಂಕೀರ್ಣದಲ್ಲಿರುವ ಸೂರ್ಯನಾರಾಯಣರ ವಿಗ್ರಹ ಪಶ್ಚಿಮಕ್ಕೆ ಮುಖ ಮಾಡಿದೆ. ಸೂರ್ಯ ಮುಳುಗುವ ದಿಕ್ಕಿಗೆ ಅಂದರೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವಂತಹ ಸೂರ್ಯನಾರಾಯಣರ ವಿಗ್ರಹ ಕಂಡುಬರುವುದು ತೀರಾ ವಿರಳ. ಪಶ್ಚಿಮಕ್ಕೆ ಮುಖ ಮಾಡಿರುವ ಸೂರ್ಯದೇವರ ದರ್ಶನ ಮಾತ್ರದಿಂದ ಸಾಯಂಕಾಲದ ಶಾಂತಿಯಂತೆಯೇ ಮನಸ್ಸಿನ ಒತ್ತಡಗಳೆಲ್ಲ ನಿವಾರಣೆಯಾಗುತ್ತದೆ. ಹಾಗೆಯೇ ಗಣೇಶ ದೇವರ ಸನ್ನಿಧಾನಗಳಲ್ಲಿ ಸಾಮಾನ್ಯವಾಗಿ ಗಣೇಶ ದೇವರಿಗೆ 4 ಕೈಗಳಿರುವುದನ್ನು ನಾವು ನೋಡಿರುತ್ತೇವೆ. ಆದರೆ ಈ ಬೇಗೂರಿನ ಪಂಚಲಿಂಗೇಶ್ವರ ದೇಗುಲ ಸಂಕೀರ್ಣದಲ್ಲಿರುವಂತಹ ಗಣಪತಿ ದೇವರಿಗೆ ಕೇವಲ 2 ಕೈಗಳಿವೆ. ಈ ಗಣಪತಿಯನ್ನು ಬಾಲಗಣಪತಿ ಎಂದು ಕರೆದು ಪೂಜಿಸಲಾಗುತ್ತದೆ.
ಇದು ಗಂಗರ ಕಾಲದ ಆರಂಭಿಕ ಶಿಲ್ಪಕಲೆಗೆ ಉತ್ತಮವಾದ ಉದಾಹರಣೆಯಾಗಿದೆ. ಬೇಗೂರಿನ ಪಂಚಲಿಂಗೇಶ್ವರ ಆಲಯದಲ್ಲಿ ಗಂಗರು, ಚೋಳರು ಮತ್ತು ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದ ಪ್ರಭಾವವನ್ನು ನಾವು ದರ್ಶನ ಮಾಡಬಹುದಾಗಿದೆ. ನಮ್ಮ ಬೆಂಗಳೂರಿನ ಇತಿಹಾಸವನ್ನು ಅರಸುತ್ತಾ ಹೊರಟರೆ ನಮಗೆ ದೊರೆಯುವಂತಹ ಅತ್ಯಂತ ಪ್ರಬಲವಾದ ಕುರುಹು ಬೇಗೂರಿನ ಪಂಚಲಿಂಗೇಶ್ವರ ದೇವಾಲಯದಲ್ಲಿರುವ ಒಂದು ವಿಶೇಷವಾದ ಶಾಸನ. ಈ ಶಾಸನವು ಕ್ರಿಸ್ತಶಕ 890 ಕಾಲದ್ದಾಗಿದ್ದು ಪಶ್ಚಿಮ ಗಂಗರ ರಾಜ ಯರೆಯಪ್ಪ ನೀತಿಮಾರ್ಗರ ಕಾಲಕ್ಕೆ ಸೇರಿದ್ದಾಗಿದೆ. ಈ ಒಂದು ಶಾಸನದಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಎಂಬ ಹೆಸರನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿ ಕೆತ್ತಲಾಗಿದೆ. ಈ ಶಾಸನವನ್ನು ಹಳೆಗನ್ನಡದಲ್ಲಿ ಕೆತ್ತಲಾಗಿದೆ. ಈ ಶಾಸನವು ಒಂದು ವೀರಗಲ್ಲು. ಇದು ಕ್ರಿಸ್ತಶಕ 890ರಲ್ಲಿ ನಡೆದ ಯುದ್ಧವೊಂದನ್ನು ವಿವರಿಸುತ್ತದೆ. ಬೆಂಗಳೂರಿನ ಕಾಳಗದಲ್ಲಿ ನಾಗತ್ತರ ಎಂಬ ದಳವಾಯಿಯವರ ಪುತ್ರ ಬುಟ್ಟಯ್ಯ ಪತಿಯ ಮರಣ ಮತ್ತು ನಾಗತ್ತರನ ಮನೆ ಮಗ ಅಂದರೆ ದತ್ತುಪುತ್ರನಾದಂತಹ ಪೇರ್ವೋಣ ಶೆಟ್ಟಿಯ ಮರಣದ ದಾಖಲೆಯನ್ನು ಈ ವೀರಗಲ್ಲಿನಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ ನಾಡಪ್ರಭುಗಳಾದ ಕೆಂಪೇಗೌಡರು ಬೆಂಗಳೂರು ನವನಗರವನ್ನು ನಿರ್ಮಿಸುವುದಕ್ಕೂ ಸುಮಾರು 640 ವರ್ಷಗಳ ಮೊದಲೇ ಬೆಂಗಳೂರು ಎಂಬನ್ನುವಂತಹ ಮೂಲ ಊರು ಅಸ್ತಿತ್ವದಲ್ಲಿದ್ದಿತ್ತು ಎಂಬುದಕ್ಕೆ ಬೇಗೂರು ಶಾಸನ ಪ್ರಬಲ ಸಾಕ್ಷಿಯಾಗುತ್ತದೆ. ಈ ದೇವಸ್ಥಾನದ ಪಕ್ಕದಲ್ಲಿಯೇ ಒಂದು ಮಣ್ಣಿನ ಕೋಟೆ ಇದೆ. ಅದುವೇ ಬೇಗೂರು ಕೋಟೆ. ಅಚ್ಚರಿಯ ವಿಚಾರವೆಂದರೆ ಇದು ವೃತ್ತಾಕಾರದ ಕೋಟೆ. ಇಂತಹ ವಿಶೇಷ ವಿನ್ಯಾಸದ ಕೋಟೆಗಳು ದಕ್ಷಿಣ ಭಾರತದಲ್ಲಿಯೇ ಬಹಳ ವಿರಳ. ಈ ಕೋಟೆ ಮತ್ತು ದೇವಸ್ಥಾನದ ನಡುವೆ ಗುಪ್ತ ಮಾರ್ಗಗಳಿದ್ದುವು ಎಂಬುದು ಜನಜನಿತವಾದ ಮಾತು. ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ 364 ಸರಣಿಯ ಬಸ್ಗಳು ನೇರವಾಗಿ ಬೇಗೂರಿಗೆ ತಲುಪುತ್ತವೆ. ಕೋಣನಕುಂಟೆ ಕ್ರಾಸ್ ಅಥವಾ ಬೊಮ್ಮನಹಳ್ಳಿ ಮೆಟ್ರೋ ನಿಲ್ದಾಣಗಳು ಬೇಗೂರಿಗೆ ಸಮೀಪದ ಮೆಟ್ರೋ ನಿಲ್ದಾಣಗಳಾಗಿವೆ. ಸ್ವಂತ ವಾಹನದಲ್ಲಿ ತೆರಳುವುದಾದರೆ ಸಿಲ್ಕ್ ಬೋರ್ಡ್ನಿಂದ ಎಲೆಕ್ಟ್ರಾನಿಕ್ ಸಿಟಿಯ ಕಡೆಗೆ ತೆರಳುವಾಗ ಬೊಮ್ಮನಹಳ್ಳಿಯ ಜಂಕ್ಷನ್ ದೊರೆಯುತ್ತದೆ. ಅಲ್ಲಿನಿಂದ ಬಲಕ್ಕೆ ತಿರುವನ್ನು ತೆಗೆದುಕೊಂಡು ಸುಮಾರು 4 ಕಿಲೋಮೀಟರ್ ದೂರ ಚಲಿಸಿದರೆ ಬೇಗೂರು ಪಂಚಲಿಂಗೇಶ್ವರ ದೇಗುಲ ತಲುಪಬಹುದು. ಆತ್ಮೀಯರೇ, ಬೆಂಗಳೂರಿನ ಮೊಟ್ಟಮೊದಲ ದೇಗುಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾದಂತಹ ಬೇಗೂರು ಪಂಚಲಿಂಗೇಶ್ವರ ಸನ್ನಿಧಾನದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.